ಅಂತಾರಾಷ್ಟ್ರೀಯ ಬೀಚ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಚಾಲನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟತಟ್ಟು ಗ್ರಾಮ ಪಂಚಾಯತ್ ವತಿಯಿಂದ ಅಂತಾರಾಷ್ಟ್ರೀಯ ಕೋಸ್ಟಲ್ ಕ್ಲೀನ್ ಅಪ್ ಡೇ ಅಂಗವಾಗಿ ಸಾರ್ವಜನಿಕರು ಹಾಗೂ ವಿವಿಧ ಸಂಘಗಳ ಸಹಭಾಗಿತ್ವದಲ್ಲಿ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವು ಸೆಪ್ಟೆಂಬರ್ 20 ಶನಿವಾರ ಬೆಳಗ್ಗೆ ಕೋಟತಟ್ಟು ಅರಮ ದೇವಸ್ಥಾನ ಬಳಿಯ ರಸ್ತೆಯಿಂದ ಹಾದು ಸಮುದ್ರ ಕಿನಾರವಾಗಿ ಸಿರಸಿ ಮಾರಿಕಾಂಬ ದೇವಸ್ಥಾನದವರೆಗೆ ನಡೆಯಿತು. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಜ್ಞಾ ವಿಧಿ ಬೋಧಿಸುವುದರೊಂದಿಗೆ ಚಾಲನೆಯನ್ನ ನೀಡಿದರು. ಈ ಅಭಿಯಾನದಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಗೀತಾನಂದ ಫೌಂಡೇಶನ್ನ ಪ್ರವರ್ತಕರಾದ ಆನಂದ್ ಸಿ ಕುಂದರ್ ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಡಾಕ್ಟರ್ ಉದಯ್ ಶೆಟ್ಟಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ರಾಮದಾಸ್, ಬ್ರಹ್ಮಾವರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ HY ಇಬ್ರಾಹಿಂಪುರ, ಮಣಿಪಾಲ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಪ್ರವೀಣ್ ಕುಮಾರ್, ಕೋಟತಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸತೀಶ್ ಕುಂದರ್, ಪಂಚಾಯತ್ ಉಪಾಧ್ಯಕ್ಷೆ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಸ್ವಚ್ಛತಾ ಆಂದೋಲನದಲ್ಲಿ ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಕೋಟ ಆಶ್ರಿತ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಮೂಡ್ಲಕಟ್ಟೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಕೋಟ ಜಾಮಿಯಾ ಮಸೀದಿ, ಭಗವತ್ ಭಜನಾ ಮಂದಿರ ಕೋಟತಟ್ಟು, ಹಿದಾಯತುಲ್ ಇಸ್ಲಾಂ ಅರೇಬಿಕ್ ಮದ್ರಸಾ ಕೋಟತಟ್ಟು ಹಾಗೂ 27ಕ್ಕೂ ಮಿಕ್ಕಿದ ಸಂಘಟನೆಗಳು ಪಾಲ್ಗೊಂಡು ಸುಮಾರು 450ಕ್ಕೂ ಹೆಚ್ಚು ಸ್ವಯಂ ಸೇವಕರ ಭಾಗವಹಿಸುವಿಕೆಯೊಂದಿಗೆ ನೆರವೇರಿತು. ಸುಮಾರು 1 ಟನ್ ಮಿಕ್ಕಿ ಪ್ಲಾಸ್ಟಿಕ್ ಬಾಟಲಿ ಹಾಗೂ ಇತ್ಯಾದಿ ಕಸವನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಗ್ರಾಮ ಪಂಚಾಯತ್ SLR ಮೂಲಕ ವಿಲೇವಾರಿ ಮಾಡಿದ್ದು ವಿಶೇಷವಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾವ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಕಾರ್ಯದರ್ಶಿ ಸುಮತಿ ಅಂಚನ್ ಧನ್ಯವಾದ ಸಮರ್ಪಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರನ್ನ ಸ್ವಾಗತಿಸಿ ಭಾಗವಹಿಸಿದ ಎಲ್ಲ ಸಂಘಟನೆಗಳಿಗೆ ಪ್ರಮಾಣ ಪತ್ರ ನೀಡಿರುವುದು ವಿಶೇಷವಾಗಿದೆ. MIT ಮಣಿಪಾಲದವರಿಂದ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಲಾಯಿತು. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನಾಚರಣೆಯ ಅಂಗವಾಗಿ ಪ್ಲಾಸ್ಟಿಕ್ ಕಸದ ನಿರ್ವಹಣೆಯ ಬಗ್ಗೆ ಗ್ರಾಮ ಪಂಚಾಯತ್ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ಶ್ಲಾಘನೆ ವ್ಯಕ್ತವಾಯಿತು. ಕೋಸ್ಟಲ್ ಸೀ ಫುಡ್ನ ಮಾಲಕರ ಸಹಕಾರದಿಂದ ಎಲ್ಲರಿಗೂ ಹ್ಯಾಟನ್ನು ವಿತರಿಸಲಾಯಿತು. ಗ್ರಾಮ ಪಂಚಾಯತ್ ವತಿಯಿಂದ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಡೀ ದೇಶವಾಸಿಗಳೆಲ್ಲ ಒಟ್ಟಾಗಿದ್ದಾರೆ. ಪ್ರಧಾನಮಂತ್ರಿಯವರ ಸಲಹೆ, ರಾಜ್ಯ ಸರ್ಕಾರದ ನೆರವು, ಜಿಲ್ಲಾಡಳಿತ ಸಂಘ ಸಂಸ್ಥೆ ಎಲ್ಲ ನೆರವಿನೊಂದಿಗೆ ಈ ಸುಂದರ ಕಡಲ ತೀರವನ್ನ, ಸ್ವಚ್ಛ ಕಡಲ ತೀರವನ್ನ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಯೋಜನೆಗಳು ಇವತ್ತು ಕಾರ್ಯಾನುಷ್ಠಾನ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಸವನ್ನ, ಅದರಲ್ಲೂ ಪ್ಲಾಸ್ಟಿಕ್ ಮುಕ್ತವಾದಂತ ಕಡಲ ತೀರವನ್ನು ಮಾಡಬೇಕು, ಅಸಮುಕ್ತವಾದಂತ ಕಡಲ ತೀರವನ್ನು ಮಾಡಬೇಕು. ಇಲ್ಲಿ ಬಂದಿರುವಂತಹ ಯಾರೇ ಪ್ರವಾಸಿಗರು ಈ ಕಡಲ ತೀರವನ್ನು ನೋಡಿದಾಗ ಬಹಳ ಸುಂದರವಾದಂತಹ ಕಡಲ ತೀರವನ್ನು ನೋಡಿ ಅತ್ಯಂತ ಖುಷಿ ಪಟ್ಟು ಪ್ರವಾಸಿಗರಾಗಿ ಇದರಲ್ಲಿ ಅನುಭವವನ್ನು ಪಡೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆಗಳಿದೆ. ಈ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಯೋಜನೆ ಮಾಡಿದ ಕೋಟತಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, BDO-ರವರು, ಜಿಲ್ಲಾಡಳಿತ, ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಹಿರಿಯರಾಗಿರುವಂತಹ ಆನಂದರವರು, ಶಾಸಕರಾದ ಕಿರಣ್ ಕೊಡ್ಗಿ ಅವರು ಸಹಿತ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳಿ, ಬೆಳಿಗ್ಗೆ 7 ಎಲ್ಲರೂ ಕೂಡ ಪಕ್ಷ, ಪಾರ್ಟಿ, ಜಾತಿ, ವರ್ಗ, ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲರೂ ಸ್ವಚ್ಛ ಸುಂದರವಾದ ಕಡಲ ತೀರವನ್ನು ಮಾಡ್ತೇವೆ ಅಂತೇಳಿ ಬಂದಿರುವಂತ ಎಲ್ಲ ಸುಂದರ ಮನಸ್ಸುಗಳಿಗೆ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ, ಅಷ್ಟೇ ಮುಗಿದಿಲ್ಲ. ಯಾರು ಕೂಡ ಕೈ ಕೊಡುವಂತ ಅವಶ್ಯಕತೆಗಳಿಲ್ಲ. ಎಲ್ಲರೂ ಕೂಡ ಗ್ಲೌಸ್ ಅನ್ನು ಹಾಕಿಕೊಂಡು ಪ್ಲಾಸ್ಟಿಕ್ ಅನ್ನು ಹಾಕಿ ಮತ್ತು ತ್ಯಾಜ್ಯ ಆಗುವಂತ ಕರಗುವಂತ ಕಸಗಳನ್ನು ಸದ್ಯಕ್ಕೆ ಬಿಟ್ಟು ಕರಗದಿರುವಂತ ಕಸವನ್ನು ಮತ್ತೆ ಹಾಕಬೇಕು ಮತ್ತು ಇದು ಅತ್ಯಂತ ಸುಂದರವಾದಂತಹ ಕಡಲ ತೀರವಾಗಿ ಮಾರ್ಪಡಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ. ಸರ್ಕಾರದ ಒಂದು ಯೋಜನೆಯಿಂದ ಇಡೀ ನಮ್ಮ ದೇಶದ ಈ ಕಡಲ ತೀರದ ಸ್ವಚ್ಛತೆಯನ್ನ ಸರ್ಕಾರದ ಸಹಯೋಗದೊಂದಿಗೆ ವಿವಿಧ ಸಂಘಟನೆಗಳ ಮುಖಾಂತರ ಇವತ್ತೊಂದು ಸ್ವಚ್ಛತೆಯನ್ನ ಕೈಗೊಂಡಿದ್ದೀರಿ. ತಾವೆಲ್ಲ ನಿಜವಾಗಿ ಒಂದು ಒಳ್ಳೆ ಕೆಲಸ. ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಇವತ್ತು ಅತಿ ಅಗತ್ಯ. ಎಷ್ಟು ಒಂದು ಎಚ್ಚರಿಕೆಯನ್ನ, ಒಂದು ತಿಳುವಳಿಕೆಯನ್ನು ಕೊಟ್ಟರು ಇವತ್ತು ಜನರು ಕೆರೆಗೆ, ಬಾವಿಗೆ, ಹೊಳೆಗೆ ಅಥವಾ ಸಮುದ್ರಕ್ಕೆ ಈ ರೀತಿಯ ತ್ಯಾಜ್ಯಗಳನ್ನ ಎಸೆಯುವುದು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕ ಸಂಘಟನೆಗಳಿಂದ ಇವತ್ತೆಲ್ಲ ಯುವಕರು
ಯುವತಿಯರು ಎಲ್ಲ ನಾವೆಲ್ಲ ಸೇರಿ ಈ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮ ಮುಂದಿನ ಪೀಳಿಗೆ ಇವರಿಗೆಲ್ಲ ಒಂದು ಆಲೋಚನೆ ಬಂದರೆ ಮುಂದಿನ ದಿನದಲ್ಲಿ ಇಂಥ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು, ಅದರೊಟ್ಟಿಗೆ ಈ ತ್ಯಾಜ್ಯವನ್ನು ಇರಬೇಕಂತೇಳಿ ಎಸೆಯುವುದನ್ನು ನಿಲ್ಲಿಸಬೇಕು, ಒಂದು ಪ್ರೇರಣೆ ಸಹ ಸಿಗ್ತದೆ. ಅದರಿಂದ ಇದೆಲ್ಲ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ, ಕೆಲಸ ಇದರಲ್ಲಿ ಭಾರಿ ಮುಖ್ಯ. ಎಲ್ಲ ಪಂಚಾಯಿತಿಗಳು ಎಲ್ಲ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ಇವತ್ತು ವಿಶ್ವ ಪರಿಸರ ಸ್ವಚ್ಛತಾ ದಿನಾಚರಣೆ ಇಡೀ ಪ್ರಪಂಚದಾದ್ಯಂತ ನಡೀತಾ ಇದೆ. ನಾವು ಇವತ್ತು ಕೋಟಕಟ್ಟ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲರೂ ಇಲ್ಲಿ ಸೇರಿದ್ದೇವೆ. ನಮ್ಮ ಉದ್ದೇಶ ಒಂದೇ, ಸಮುದ್ರ ಬದಿಗೆ ಇರಬಹುದು ಯಾವುದೇ ಒಂದು ತ್ಯಾಜ್ಯವನ್ನು ಪ್ಲಾಸ್ಟಿಕ್ ಅನ್ನು ನಮಗೆ ಒಂದು ಅಭ್ಯಾಸ ಅಂದರೆ ನಮ್ಮ ಕಾಂಪೌಂಡ್ ಇಂದ ಹೊರಗೆ ಹಾಕುವಂಥದ್ದು, ಆ ರೀತಿ ಮಾಡಬಾರ್ದು. ಅದು ಮನೆಯಲ್ಲಿಯೇ ಹಸಿ ಕಸ, ಒಣ ಕಸ ಬೇರೆ ಬೇರೆ ವಿಲೇವಾರಿ ಮಾಡಿ ಅದನ್ನು ಪಂಚಾಯತಿಗೆ ಬಿಟ್ಟರೆ ಅವರು ಅದರ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಬಿಟ್ಟು ನಾವು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಎಸೆದಾಗ ಅದು ನಮಗೆ ದೊಡ್ಡ ಹೊರೆ ಆಗ್ತದೆ. ಯಾವುದೇ ಈಗ ಒಂದು ಸಮೀಕ್ಷೆ ಪ್ರಕಾರ ಎಷ್ಟೋ ಪ್ಲಾಸ್ಟಿಕ್ ದೀಪಗಳೇ ಸಮುದ್ರದಲ್ಲಿ ಈಗ ತಯಾರಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಅದಕ್ಕೆಲ್ಲ ಕಾರಣ ನಾವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿ ಹೊಳೆಗೆ ಮತ್ತೆ ಸಮುದ್ರಕ್ಕೆ ಎಸೆಯುವುದು. ಅದು ಅಲ್ಲಿ ಸಮುದ್ರಕ್ಕೆ ಸೇರಿ ಅಲ್ಲೇ ಒಂದು ಪ್ಲಾಸ್ಟಿಕ್ ದೀಪವಾಗಿ ಇವತ್ತು ಮಾರ್ಪಾಡ್ತಾ ಇದೆ. ಖಂಡಿತ ನಮ್ಮೆಲ್ಲರತ್ರ ಒಂದು ಅವೇರ್ನೆಸ್ ಬರಬೇಕು. ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು, ನಾವು ಹೋಗುವಾಗ ಬಟ್ಟೆ ಚೀಲಗಳನ್ನೇ ತೆಗೆದುಕೊಂಡು ಹೋಗ್ಬೇಕು ಹೇಳುವ ಒಂದು ಅವೇರ್ನೆಸ್ ಇದ್ರೆ ಖಂಡಿತ ಈ ಪ್ಲಾಸ್ಟಿಕ್ ನಾವು ಮುಖ್ಯ ಆಡಬಹುದು ಅಂತೇಳಿ ಅದಕ್ಕೆ ನಿಮ್ಗೆಲ್ರಿಗೂ ಒಂದು ಅದರ ಪ್ರಯೋಜನ ಆಗಲಿ. ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಖಂಡಿತ ನೀವು ಯಾರೆಲ್ಲ ಇಲ್ಲಿ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳಿ ನಾವು ಇನ್ನು ಮುಂದೆ ಈಗ ತಾನೇ ಪ್ರತಿಜ್ಞೆ ಮಾಡಿದ್ದೇವೆ. ಯಾಕೆ ಏನಂದ್ರೆ ಪ್ಲಾಸ್ಟಿಕ್ ಅನ್ನು ನಾವು ಆದಷ್ಟು ಕಮ್ಮಿ ಬಳಸಿ ಮತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ವಿಲೇವಾರಿ ಮಾಡ್ತೇವೆ ಅಂತ ಹೇಳಿ ಅದೇ ರೀತಿ ಮಾಡಿದ್ರೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕವಾಗಲಿದೆ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇವೆ.